ಆರೋಗ್ಯವೇ ಭಾಗ್ಯ. ಸದಾ ಆರೋಗ್ಯವಾಗಿರಲು 5 ಸರಳ ಸೂತ್ರಗಳು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಚಾನಲ್ಗೆ ಸುಸ್ವಾಗತ. ಇವತ್ತಿನ ನಮ್ಮ ವಿಷಯ, ನಮ್ಮ ಬದುಕಿಗೆ ಅತಿ ಮುಖ್ಯವಾದ ಸಂಪತ್ತು ಆರೋಗ್ಯ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಷ್ಟು ಸತ್ಯ ಅಲ್ವಾ? ಆರೋಗ್ಯ ಎಂದರೆ ಕೇವಲ ಜ್ವರ ಇಲ್ಲದಿರುವುದು ಅಥವಾ ರೋಗವಿಲ್ಲದಿರುವುದು ಮಾತ್ರವಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದು ನಮ್ಮ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸಂಪೂರ್ಣ ಸುಸ್ಥಿತಿ. ನಿಮ್ಮ ಮನಸ್ಸು, ದೇಹ ಮತ್ತು ಸುತ್ತಲಿನ ಸಂಬಂಧಗಳು ಸರಿಯಾಗಿದ್ದರೆ ಮಾತ್ರ ನೀವು ಆರೋಗ್ಯವಂತರು. ಸೂತ್ರ ನಂಬರ್ 1, ಹಿತಮಿತವಾದ ಆಹಾರ. ನಮ್ಮ ದೇಹವೇ ಒಂದು ಯಂತ್ರ, ಅದಕ್ಕೆ ಸರಿಯಾದ ಇಂಧನ ಬೇಕು. ಜಂಕ್ ಫುಡ್ಗಳಿಗೆ ಗುಡ್ ಬೈ ಹೇಳಿ. ನಮ್ಮ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಆಹಾರಗಳಾದ ರಾಗಿ, ಸಜ್ಜೆ, ಸೊಪ್ಪು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಸಕ್ಕರೆ ಮತ್ತು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ. ಸೂತ್ರ ನಂಬರ್ 2, ದೈಹಿಕ ಚಟುವಟಿಕೆ ಮತ್ತು ಉತ್ತಮ ನಿದ್ರೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ. ಅದು ಯೋಗ ಇರಬಹುದು, ನಡಿಗೆ ಇರಬಹುದು ಅಥವಾ ನಿಮಗೆ ಇಷ್ಟವಾದ ಆಟ ಇರಬಹುದು. ಜೊತೆಗೆ ಮೊಬೈಲ್ನಿಂದ ದೂರವಿರಿ ಮತ್ತು ಪ್ರತಿ ರಾತ್ರಿ 7 ರಿಂದ 8 ಗಂಟೆಗಳ ಕಾಲ ಆಳವಾದ ನಿದ್ರೆ ಮಾಡಿ. ನಿದ್ರೆ ನಮ್ಮ ದೇಹವನ್ನು ರಿಪೇರಿ ಮಾಡುತ್ತದೆ. ಸೂತ್ರ ನಂಬರ್ 3, ಮಾನಸಿಕ ಆರೋಗ್ಯ. ಇದು ದೈಹಿಕ ಆರೋಗ್ಯಕ್ಕಿಂತಲೂ ಮುಖ್ಯ. ಚಿಂತೆ ಮತ್ತು ಒತ್ತಡ ನಮ್ಮ ಆಯುಷ್ಯವನ್ನು ತಿನ್ನುತ್ತದೆ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ನಿಮಗೆ ಇಷ್ಟವಾದವರೊಂದಿಗೆ ಮಾತನಾಡಿ. ನಿಮ್ಮ ಹವ್ಯಾಸಗಳಿಗೆ ಸಮಯ ಕೊಡಿ. ನಗು ಮತ್ತು ಸಂತೋಷಕ್ಕೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಕೊಡಿ. ಸೂತ್ರ ನಂಬರ್ 4, ನೀರು ಮತ್ತು ವೈಯಕ್ತಿಕ ಸ್ವಚ್ಛತೆ. ನಮ್ಮ ದೇಹದ ಅರ್ಧಕ್ಕಿಂತ ಹೆಚ್ಚು ಭಾಗ ನೀರೇ ಆಗಿದೆ. ದಿನಕ್ಕೆ ಕನಿಷ್ಠ 8 ರಿಂದ 10 ಗ್ಲಾಸ್ ಶುದ್ಧ ನೀರು ಕುಡಿಯಿರಿ. ಜೊತೆಗೆ ಕೈ ತೊಳೆಯುವುದು, ನಿಯಮಿತ ಸ್ನಾನದಂತಹ ವೈಯಕ್ತಿಕ ಸ್ವಚ್ಛತೆಗಳನ್ನು ಕಡೆಗಣಿಸಬೇಡಿ. ಇವು ಸಣ್ಣ ವಿಷಯಗಳಾದರೂ ದೊಡ್ಡ ರೋಗಗಳನ್ನು ತಡೆಯುತ್ತವೆ. ಸೂತ್ರ ನಂಬರ್ 5, ನಿಯಮಿತ ಆರೋಗ್ಯ ತಪಾಸಣೆ. ರೋಗ ಬಂದ ಮೇಲೆ ಪರಿತಪಿಸುವುದಕ್ಕಿಂತ ಬರುವ ಮೊದಲೇ ಎಚ್ಚರ ವಹಿಸುವುದು ಜಾಣತನ. ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಆರಂಭಿಕ ಹಂತದಲ್ಲೇ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಗುಣಪಡಿಸಬಹುದು. ನೆನಪಿಡಿ ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಇವತ್ತಿನಿಂದ ಈ 5 ಸೂತ್ರಗಳನ್ನು ಪಾಲಿಸಲು ಪ್ರಾರಂಭಿಸಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವೇ ನೋಡುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.